ಮುಸ್ಲಿಂ ಹುಡುಗಿಯರಿಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಒಂದು ರಿಲೀಫ್ ನೀಡುವಂತಹ ಸುದ್ದಿಯನ್ನು ನೀಡಿದೆ. ಹಿಜಾಬ್ ಅನ್ನ ಧರಿಸಿ ಇನ್ನು ಮುಂದೆ ಶಾಲಾ ಕಾಲೇಜುಗಳಿಗೆ ಎಂಟ್ರಿಯನ್ನ ಕೊಡಬಹುದು ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಂಡಿದೆ. 2022ರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ ಸರ್ಕಾರಿ ಕಾಲೇಜು ಒಂದರಲ್ಲಿ ಹಿಜಾಬ್ ಅನ್ನ ಧರಿಸಿ ಬರ್ತಾ ಇರತಕ್ಕಂತಹ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಅಲ್ಲಿನ ಸ್ಥಳೀಯ ಹಿಂದೂ ಯುವಕರು ಏನ್ ಮಾಡಿದ್ರು ಅಥವಾ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹಿಜಾಬ್ ಅನ್ನ ಧರಿಸಿ ಕಾಲೇಜಿಗೆ ಬರುವಂತಿಲ್ಲ ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ನಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಇದು ವ್ಯಾಪಿಸಿತ್ತು. ಆಗ ಭುಗಿಲಿದಂತ ವಿವಾದವನ್ನ ಪರಿಗಣಿಸಿದಂತ ಆಗಿನ ಅವಧಿಯಲ್ಲಿ ಸರ್ಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ ಒಂದು ಹಿಜಾಬ್ ಅನ್ನ ಧರಿಸಿ ಇನ್ ಮುಂದೆ ಶಾಲಾ ಕಾಲೇಜುಗಳಿಗೆ ಯಾರು ಕೂಡ ಹೋಗುವಂತಿಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿತ್ತು. ಆಗ ಬಿಜೆಪಿಯ ವಿರುದ್ಧ ಬೀದಿಗಿಳಿದಂತಹ ಮುಸ್ಲಿಂ ಸಮುದಾಯದವರು ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಏನಂತ ಹೇಳಿದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿನಿಯರ ಜೀವನದ ಜೊತೆ ಚಲಾಟವಾಡಬೇಡಿ ಅಂತ ಹೇಳಿದ್ರು. ಎಷ್ಟೋ ಸಲ ವಿದ್ಯಾರ್ಥಿನಿಯರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಂತಿಮ PUC ಪರೀಕ್ಷೆಯನ್ನು ಕೂಡ ತಪ್ಪಿಸಿಕೊಂಡಿದ್ರು. ಯಾಕಂತ ಹೇಳಿದ್ರೆ ನಮ್ಗೆ ಹಿಜಾಬೇ ಮುಖ್ಯ, ನಮ್ಗೆ ನಮ್ಮ ಧರ್ಮದ ಆಚರಣೆಯ ಮುಖ್ಯ ಅಂತ ಹೇಳಿ ಫೈನಲ್ ಎಕ್ಸಾಮ್ ಅನ್ನು ಕೂಡ ಅವರು ಅಟೆಂಡ್ ಆಗದೆ ತಪ್ಪಿಸಿಕೊಂಡಿದ್ರು. ಇದೆಲ್ಲ ವಿವಾದಗಳು ಆಗಿ ಈಗ ಕಳೆದ ಒಂದು 3-4 ವರ್ಷಗಳು ಆಗ್ತಾ ಬಂತು. ಇದೀಗ ಕಾಂಗ್ರೆಸ್ ಸರ್ಕಾರದ ದಿನೇಶ್ ಗುಂಡೂರಾವ್ ಮತ್ತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಒಂದು ಸಭೆಯನ್ನ ನಡೆಸಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ ಮುಂದೆ ಶಾಲಾ ಕಾಲೇಜುಗಳಲ್ಲಿ, ಅದು ಗೌರ್ಮೆಂಟ್ ಆಗಿರಬಹುದು ಅಥವಾ ಪ್ರೈವೇಟ್ ಕಾಲೇಜುಗಳು ಆಗಿರಬಹುದು, ಎಲ್ಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಿ ಹೋಗಬಹುದು. ನಿಮ್ಮ ಸಮವಸ್ತ್ರ ಅಥವಾ ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ನೀವು ಅನುಸರಿಸಬಹುದು ಅಂತ ಹೇಳಿದ್ದಾರೆ. ಹಿಜಾಬ್ನ ಜೊತೆಗೆ ಪೇಟ ಆಗಿರಬಹುದು, ರುದ್ರಾಕ್ಷಿ ಆಗಿರಬಹುದು, ಜೊತೆಗೆ ಈ ಏನ್ ಸಿಖ್ ಸಮುದಾಯದವರು ತಲೆಗೆ ಹಾಕ್ತಾರೆ ಟರ್ಬನ್, ಅದನ್ನು ಕೂಡ ಧರಿಸಿ ಹೋಗಬಹುದು ಅಂತ ಹೇಳಿದ್ದಾರೆ. ಇದು ಯಾಕೆ ಬಂದಿತ್ತು ಅಂತ ಹೇಳಿದ್ರೆ, ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ಪರೀಕ್ಷೆಯಲ್ಲಿ ಜನವಾರವನ್ನ ತೆಗೆಸಿದ ವಿವಾದ ಯಾವಾಗ ಭುಗಿಲೆದ್ದಿತ್ತು, ಆ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಏನು ಕೇಸರಿ ಶಾಲನ್ನ ಧರಿಸಿ ಆಗ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ವಿವಾದವನ್ನ ಹಿಂದೂ ಯುವಕರು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತಿಗೂ ಕೂಡ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಕೇಸರಿ ಸಾಲ್ ಬಗ್ಗೆ ಏನ್ ಮಾಡಿದ್ರಿ, ಏನು ನಿರ್ಧಾರ, ಕೇಸರಿ ಸಾಲನ್ನ ಹಾಕಿ ಹೋಗಬಹುದಾ ಅಂತ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ನೀಡಿಲ್ಲ. ಒಟ್ಟಿನಲ್ಲಿ ಕೇಸರಿ ಶಾಲೆಗೆ ಇದುವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಆದ್ರೆ ಹಿಜಾಬ್ ಅನ್ನು ಧರಿಸಿ ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜ್ಗೆ ತೆರಳಬಹುದು. ಅವರವರ ಧಾರ್ಮಿಕ ಆಚರಣೆಗಳಿಗೆ ಯಾವುದೇ ಧಕ್ಕೆ ಆಗೋದಿಲ್ಲ. ಆದ್ರೆ ಸಮವಸ್ತ್ರಕ್ಕೆ ತಕ್ಕಂತೆ ಇರಲಿ, ವಿದ್ಯಾರ್ಥಿ ಅಂತ ಗುರುತು ಸಿಗುವಂತೆ ಇರಲಿ ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಬಿಜೆಪಿ 2022ರಲ್ಲಿ ನೀಡಿದಂತಹ ಆದೇಶವನ್ನ ಇಂದಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.